ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ತಿದ್ದೀನಿ. ನಿಮ್ಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅದು. ಮತ್ತು ಸ್ಯಾರಿ ಕಲರ್ ತೊಗೊಂಡಿರೋದು ಇವತ್ತು ಬ್ಲೂ ಕಲರ್ ಇದೆ, ಮತ್ತು ಪೀಚ್ ಕಲರ್ ಪಲ್ಲು ಇದೆ. ಬ್ಲೂ ಕಲರ್ ಬಂದು ಸ್ಯಾರಿ ಬಾಡಿ ಪೂರ ಕಲರ್ ಬ್ಲೂ ಕಲರ್ ಇರೋದು. ಈಗ ಶುರು ಮಾಡೋಣ. ಫ್ರೆಂಡ್ಸ್, ನಾನು ಫಸ್ಟ್ ಸ್ಟೆಪ್ಗೆ ಅಂದ್ಬಿಟ್ಟು ಬ್ಲೂ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. 6 ಎಳೆ ಸುತ್ತಿಟ್ಕೊಂಡಿದ್ದೀನಿ. ಮತ್ತು ನೀಡಲ್ ನಂಬರ್ 10 ಯೂಸ್ ಮಾಡ್ತಿದ್ದೀನಿ. ಫಸ್ಟಿಗೆ ಒಂದು ನಾಟ್ ಹಾಕಿ 2 ಚೈನ್ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಪಕ್ಕದಲ್ಲಿ ಚುಚ್ಚಿ ಥ್ರೆಡ್ ತಂದು 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 ಫ್ರೆಂಡ್ಸ್, ಅದೇ ರೀತಿ ಇದಕ್ಕೆ ಕಂಬಗಳು ಅಂದರೆ ಡಬಲ್ ಕ್ರೋಶ ಫಿಲ್ ಮಾಡ್ಕೋಬೇಕು. ಒಟ್ಟು 8 ಡಬಲ್ ಕ್ರೋಶ ಫಿಲ್ ಮಾಡ್ಕೋಬೇಕು. ನೋಡಿ, ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ ತಂದು 3 ಇರುತ್ತೆ. 3ರಲ್ಲಿ 2ರಲ್ಲಿ 1 ಮತ್ತು ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ ತಂದು ಮತ್ತು 3 ಇರುತ್ತೆ. 3ರಲ್ಲಿ 2ರಲ್ಲಿ 1 ಫ್ರೆಂಡ್ಸ್, ಇದೇ ರೀತಿ 8 ಡಬಲ್ ಕ್ರೋಶ ಹಾಕ್ಕೋಬೇಕು. ಅಂದರೆ 8 ಕಂಬ. 1 2 3 4 5 6 7 8 ಡಬಲ್ ಕ್ರೋಶ ಆದಮೇಲೆ ನೋಡಿ, 8 ಡಬಲ್ ಕ್ರೋಶ ಆದಮೇಲೆ ನಾನು ಈ ರೀತಿ ಕ್ರಿಸ್ಟಲ್ ಯೂಸ್ ಮಾಡ್ತಿದ್ದೀನಿ. ರೌಂಡ್ ಕ್ರಿಸ್ಟಲ್ ಇದು, ಗೋಲ್ಡ್ ಕಲರು. ಈ ರೀತಿ ಕ್ರಿಸ್ಟಲ್ ಯೂಸ್ ಮಾಡ್ತಿದ್ದೀನಿ. 1 ಕ್ರಿಸ್ಟಲ್ ಬೀಡನ್ನ ಥ್ರೆಡ್ಗೆ ತೂರಿಸ್ಕೋಬೇಕು. ನೋಡಿ, ಥ್ರೆಡ್ಗೆ ತೂರಿಸ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ, ಗ್ಯಾಪ್ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ 1 ಡಬಲ್ ಕ್ರೋಶ ಬರುತ್ತೆ. 3ರಲ್ಲಿ 2ರಲ್ಲಿ 1 ಮತ್ತು ಸೂಜಿ ಮೇಲೆ ಥ್ರೆಡು ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 ಮತ್ತು ಅದೇ ರೀತಿ 8 ಕಂಬ ಫಿಲ್ ಮಾಡ್ಕೋಬೇಕು. ನೋಡಿ, 4 ಸೂಜಿ ಮೇಲೆ ಒಂದ್ಸರಿ ದಾರ ಪಕ್ಕದಲ್ಲೇ ಚುಚ್ಚಿ ಮತ್ತು ಥ್ರೆಡ್ ತಂದು 3 ಇರುತ್ತೆ. 3ರಲ್ಲಿ 2ರಲ್ಲಿ 1 5 ಆಯಿತು. ನೆಕ್ಸ್ಟು 6 7 8 ಕಂಬಗಳಾದಮೇಲೆ ಅಂದರೆ ಡಬಲ್ ಕ್ರೋಶ 3 ಚೈನ್ 1 2 3 3 ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಅದಕ್ಕೆ 3 ಚೈನ್ ಗ್ಯಾಪ್ ಬಿಟ್ಟು ಮತ್ತು ಬಟ್ಟೆಗೆ ಚುಚ್ಚಬೇಕು. ಬಟ್ಟೆಗೆ ಚುಚ್ಚಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 ಮತ್ತು ಇದೇ ರೀತಿ ನಾವು 8 ಕಂಬನ ಫಿಲ್ ಮಾಡ್ಕೋಬೇಕು. ಅಂದರೆ ಡಬಲ್ ಕ್ರೋಶ 8 ಡಬಲ್ ಕ್ರೋಶ ಮತ್ತು ಫಿಲ್ ಮಾಡ್ಕೋಬೇಕು. ನೋಡಿ, 3 4 5 6 7 8 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಈಗ ಒಂದು ಬೀಡ್, ಕ್ರಿಸ್ಟಲ್ ಬೀಡು. ಕ್ರಿಸ್ಟಲ್ ಬೀಡನ್ನ ಥ್ರೆಡ್ಗೆ ತೂರಿಸ್ಕೋಬೇಕು. ಥ್ರೆಡ್ಗೆ ತೂರಿಸ್ಕೊಂಡು ಬೀಡ್ ಲಾಕ್ ಆದಮೇಲೆ ಮತ್ತೆ ಅದ್ರ ಗ್ಯಾಪ್ ವೈಸ್ ಅದು ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ಬಿಟ್ಟು ಮತ್ತು ಬಟ್ಟೆಗೆ ಚುಚ್ಚಿ ಥ್ರೆಡ್ ತೊಗೊಂಡು ಮತ್ತು 3 ಇರುತ್ತೆ. 3ರಲ್ಲಿ 2ರಲ್ಲಿ 1 ಮತ್ತು ಇದೇ ರೀತಿ 8 ಕಂಬ ಫಿಲ್ ಮಾಡ್ಕೋಬೇಕು. 3 4 5 ಫ್ರೆಂಡ್ಸ್, ನಾನು ಒಂದಿಷ್ಟು ದೂರ ಹಾಕ್ಕೊಂಡಿದ್ದೀನಿ. ನೋಡಿ, ಫಸ್ಟ್ 1 ನಾಟ್ ಹಾಕಿ 2 ಚೈನ್ ಹಾಕಿ ಮತ್ತು ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಪಕ್ಕದಲ್ಲಿ ಚುಚ್ಚಿ ಕಂಬಗಳನ್ನ ಶುರು ಮಾಡ್ಕೊಂಡಿದ್ದೀನಿ. ಈ ಕಂಬ ಆದಮೇಲೆ 1 ಬೀಡ್ ಲಾಕ್ ಮಾಡಿ ಮತ್ತೆ 8 ಕಂಬ, 3 ಚೈನು 8 ಕಂಬ ಅದೇ ರೀತಿ ಕಂಟಿನ್ಯೂ ಮಾಡಿದ್ದೀನಿ. ಇದೇ ರೀತಿ ಪೂರ ಸಾರಿ ಕಂಟಿನ್ಯೂ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ರೀತಿ ಕಂಬ ಮತ್ತು ಬೀಡ್ ಫಿಲ್ ಮಾಡಾಗಿದೆ ಲಾಸ್ಟ್ ಎಂಡ್ವರೆಗೂ. ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಥ್ರೆಡ್ ಕಟ್ ಮಾಡೋ ಹೋಗಿಲ್ಲ, ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಸ್ಯಾರಿನ ಟರ್ನ್ ಮಾಡಿಕೊಂಡು
ಇಲ್ಲಿ ನಾನು 2 ಚೈನ್ ಹಾಕೋತಿದ್ದೀನಿ. 2 ಚೈನ್ ಹಾಕಿ ಈ ಫಸ್ಟ್ ಕಂಬದ್ದು ಮೇಲ್ಗಡೆ ಚೈನ್ ಕಾಣಿಸ್ತಿದೆಯಲ್ಲ, ಅಲ್ಲೋಗಿ ಒಂದು ನಾಟ್, ಒಂದು ನಾಟ್ ಆದಮೇಲೆ ಮತ್ತೆ 3 ಚೈನ್, 1 2 3 3 ಚೈನ್ ಹಾಕಿ ಈ ಫಸ್ಟ್ ಕಂಬದಲ್ಲಿ ಒಂದು ಚೈನ್ ರೀತಿ ಕ್ಯಾಪ್ ಕಾಣಿಸುತ್ತಲ್ಲ, ಅಲ್ಲಿ ಹೋಗಿ ಒಂದು ಮತ್ತೆ ನಾಟ್, ಮತ್ತು 1 2 3 4 5 5 ಚೈನ್ ಹಾಕಿ ಈ ಲಾಸ್ಟ್ ಸ್ಟೆಪ್ ಕಂಬ ಇದೆಯಲ್ಲ, ಚೈನ್ ರೀತಿ ಗ್ಯಾಪ್ ಕಾಣಿಸುತ್ತಲ್ಲ, ಅದರೊಳಗಡೆ ಹೋಗಿ ಒಂದು ನಾಟ್, ಮತ್ತೆ ಬಂದು 1 2 3 4 ಚೈನ್ ಹಾಕಿ ಈ ಫಸ್ಟ್ ಕಂಬ ಗ್ಯಾಪ್ ಇದೆಯಲ್ಲ, ಅಲ್ಲಿ ಒಂದು ನಾಟ್, ಮತ್ತು 5 ಚೈನ್, 1 2 3 4 5 ಚೈನ್ ಹಾಕಿ ಈ ಲಾಸ್ಟ್ ಸ್ಟೆಪ್ ಕಂಬ ಇದೆಯಲ್ಲ, ಚೈನ್ ಗ್ಯಾಪ್ ಕಾಣಿಸುತ್ತಲ್ಲ, ಅಲ್ಲಿ ಹೋಗಿ ಒಂದು ನಾಟ್. ಇದೇ ರೀತಿ ಚೈನ್ನ ಕಂಟಿನ್ಯೂ ಮಾಡ್ಕೋಬೇಕು. ಇಲ್ಲಿ 3 ಚೈನ್, ಫಸ್ಟ್ ಸ್ಟೆಪ್ ಕಂಬ ಇದೆಯಲ್ಲ ಅದ್ರ ಮೇಲ್ಗಡೆ ಗ್ಯಾಪ್ ಕಾಣಿಸುತ್ತಲ್ಲ, ಅಲ್ಲಿ ಹೋಗಿ ಒಂದು ನಾಟ್, ಮತ್ತು 5 ಚೈನ್, 2 3 4 5 ಈ 5 ಚೈನ್ ಆದಮೇಲೆ ಲಾಸ್ಟ್ ಸ್ಟೆಪ್ ಕಂಬ ಇದೆಯಲ್ಲ ಗ್ಯಾಪ್, ಅಲ್ಲಿ ಹೋಗಿ ಒಂದು ನಾಟ್. ಇದೇ ರೀತಿ ನೀವು ಪೂರ ಸಾರಿ ಚೈನ್ ಹಾಕಿ ಕಂಪ್ಲೀಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ಚೈನ್ ಹಾಕಿರೋ ಸ್ಟೆಪ್ ಮುಗ್ದಿದೆ, ಮತ್ತು ಲಾಸ್ಟಿಗೆ ನಾನು 2 ಚೈನ್ ಹಾಕ್ಕೊಂಡು ಎಂಡ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಶುರು ಮಾಡೋಣ. ನೆಕ್ಸ್ಟ್ ಸ್ಟೆಪ್ಗೆ ಮತ್ತೆ ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ರಾಂಗ್ ಸೈಡ್ ಇತ್ತು, ಇವಾಗ ರೈಟ್ ಸೈಡು ನಮ್ಮ ಕಡೆ ಮಾಡ್ಕೋತಿದ್ದೀನಿ. ಇಲ್ಲಿ ಈ ಸೈಡು ನಮ್ಮ ಕಡೆ ಮಾಡ್ಕೋತಿದ್ದೀನಿ. ಈಗ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ನೆಕ್ಸ್ಟ್ ಸ್ಟೆಪ್ಗೆ ಇಲ್ಲಿ ಕಂಬದ ರೀತಿ ಕಾಣಿಸ್ತಿದೆಯಲ್ಲ, ಕಂಬದ ಮೇಲೆ ಚೈನ್ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ಗೆ ಹೋಗಿ ಒಂದು ನಾಟ್ ಹಾಕೊಳ್ಳೋಣ. ಒಂದು ನಾಟ್ ಹಾಕ್ಕೊಂಡು 2 3 3 ಚೈನ್ ಹಾಕಿ ಇಲ್ಲಿ ನೋಡಿ 1 2 3 4 4 ಕಂಬ ಬಿಟ್ಟು 5ನೇ ಕಂಬದ ಗ್ಯಾಪ್ಗೆ ಒಂದು ನಾಟ್ ಹಾಕ್ಕೊಂಡು, ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ಕ್ರಿಸ್ಟಲ್ ಬೀಡ್ ಮೇಲೆ 4 ಚೈನ್ ಹಾಕಿದ್ವಲ್ಲ, ಆ 4 ಚೈನ್ ಒಳಗಡೆ ಥ್ರೆಡ್ ತಂದು ಮತ್ತೆ 3 ಆಗುತ್ತೆ, 3ರಲ್ಲಿ 2ರಲ್ಲಿ ಒಂದು 2ರಲ್ಲಿ ಒಂದು, ಮತ್ತು ಸೂಜಿ ಮೇಲೆ ಥ್ರೆಡ್ಡು ಈ 4 ಚೈನ್ ಗ್ಯಾಪ್ ಇತ್ತಲ್ಲ, ಆ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ ತಂದು ಮತ್ತೆ 3 ಆಗುತ್ತೆ, 3ರಲ್ಲಿ 2ರಲ್ಲಿ ಒಂದು 2ರಲ್ಲಿ ಒಂದು, ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಈ 4 ಚೈನ್ ಗ್ಯಾಪ್ ಇತ್ತಲ್ಲ ಅದರೊಳಗಡೆ ಹೋಗಿ ಥ್ರೆಡ್ ತಂದು ಮತ್ತು 3 ಆಗುತ್ತೆ, 3ರಲ್ಲಿ 2ರಲ್ಲಿ ಒಂದು 2ರಲ್ಲಿ ಒಂದು. ಇದೇ ರೀತಿ ಇದರೊಳಗಡೆ ನಾವು 15 ಡಬಲ್ ಕ್ರೋಶ ಫಿಲ್ ಮಾಡ್ಕೋಬೇಕು. 15 ಕಂಬಗಳನ್ನ ಫಿಲ್ ಮಾಡ್ಕೋಬೇಕು. 5 6 7 ಫ್ರೆಂಡ್ಸ್, ಇಲ್ಲಿ 15 ಡಬಲ್ ಕ್ರೋಶ ಆಗಿದೆ. ಆರ್ಚ್ ಫಿಲ್ ಮಾಡ್ಕೊಂಡಿದ್ದೀನಿ 15 ಗ್ಯಾಪಲ್ಲಿ. ನೆಕ್ಸ್ಟು ಇಲ್ಲಿ 4 ಕಂಬ, 1 2 3 4 4 ಕಂಬ ಬಿಟ್ಟು ಈ ಕಡೆ 4 ಕಂಬ, ಈ ಕಡೆ 4 ಕಂಬ ಬಿಟ್ಟು ಇಲ್ಲಿ ಮಧ್ಯ ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ಹೋಗಿ ಒಂದು ನಾಟ್. 1 2 3 4 5 6 7 8 9 ಚೈನ್ ಹಾಕ್ಕೊಂಡಿದ್ದೀನಿ. 9 ಚೈನ್ ಹಾಕ್ಕೊಂಡು ಈ ಕಡೆ 4 ಕಂಬ, ಈ ಕಡೆ 4 ಕಂಬ ಬಿಟ್ಟು ಮಧ್ಯದಲ್ಲಿ ಒಂದು ನಾಟ್. ನಿಮಗಿಲ್ಲಿ 9 ಚೈನ್ ಬರುತ್ತಾ ಅಥವಾ 7 ಬರುತ್ತಾ 8 ಬರುತ್ತಾ, ಅದು ನಿಮ್ಮ ಡಿಸ್ಟೆನ್ಸ್ ನೋಡಿ ಮಾಡ್ಕೊಳ್ಳಿ. ನೆಕ್ಸ್ಟು ಮತ್ತೆ ಈ ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಈ 4 ಚೈನ್ ಇದೆಯಲ್ಲ ಆ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ ತಂದು ಮತ್ತೆ 3 ಇರುತ್ತೆ, 3ರಲ್ಲಿ 2ರಲ್ಲಿ ಒಂದು 2ರಲ್ಲಿ ಒಂದು. ನೆಕ್ಸ್ಟ್ ಕೂಡ ಇದರೊಳಗಡೆ 15 ಡಬಲ್ ಕ್ರೋಶ ಫಿಲ್ ಮಾಡ್ಕೋಬೇಕು. 15 ಕಂಬಗಳನ್ನ 4 5 6 15 ಡಬಲ್ ಕ್ರೋಶ ಆಗಿದೆ. ನೆಕ್ಸ್ಟ್ ಮತ್ತೆ ಇಲ್ಲಿ 4 ಕಂಬ 1 2 3 4 4 ಕಂಬ ಬಿಟ್ಟು ಮಧ್ಯದ ಗ್ಯಾಪಲ್ಲಿ ಒಂದು ನಾಟ್ ತೊಗೊಂಡು 1 2 3 4 5 6 7 8 9 ಚೈನ್ ಹಾಕಿ ಮತ್ತು ಈ ಕಡೆ 4 ಕಂಬ, ಈ ಕಡೆ 4 ಕಂಬ ಬಿಟ್ಟು ಮಧ್ಯದಲ್ಲಿ ಒಂದು ನಾಟ್.
ಫ್ರೆಂಡ್ಸ್ ನಾನೊಂದು ಇಷ್ಟು ದೂರ ಹಾಕಿದ್ದೀನಿ. ಇದೇ ರೀತಿ ನೀವು ಪೂರ ಸಾರಿ ಕಂಟಿನ್ಯೂ ಮಾಡ್ಕೋಬೇಕು. ಫ್ರೆಂಡ್ಸ್ ಈ ರೀತಿ ಆರ್ಚ್ ಫಿಲ್ ಮಾಡಿದ್ದು ಲಾಸ್ಟ್ವರೆಗೆ ಈ ರೀತಿ, ಲಾಸ್ಟ್ ಎಂಡ್ವರೆಗೆ ಈ ರೀತಿ ಆಗಿದೆ ಇಲ್ಲಿ. ಮತ್ತು ಲಾಸ್ಟಲ್ಲಿ 2 ಚೈನ್ ಹಾಕಿ ಎಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡಿಕೊಂಡು. ಮತ್ತು ನೆಕ್ಸ್ಟ್ ಸ್ಟೆಪ್ಪು ಕೂಡ ನಾನು ಆಲ್ರೆಡಿ ಶುರು ಮಾಡಿದ್ದೀನಿ. ಇಲ್ಲಿ ಈ ರೀತಿ ಈ 15 ಡಬಲ್ ಕ್ರೋಶ ಮೇಲ್ಗಡೆ ನಾನಿಲ್ಲಿ 11 ಬೀಡ್ಸ್ ಫಿಲ್ ಮಾಡ್ಕೊಂಡು ಬಂದಿದ್ದೀನಿ. ಈ ರೀತಿ ಪೂರ್ತಿ ಕಂಪ್ಲೀಟ್ ಆಗಿದೆ. ಇನ್ನೊಂದು 2 ಮನೆ ಮಾತ್ರ, 2 ಆರ್ಚ್ ಮಾತ್ರ ಪೆಂಡಿಂಗ್ ಉಳಿದಿದೆ. ಈ ರೀತಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಇಲ್ಲೊಂದು ನಾಟ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮತ್ತೆ 7 ಚೈನ್ ಹಾಕ್ಕೊಂಡು ಇಲ್ಲೊಂದು ನಾಟ್ ಹಾಕ್ಕೊಂಡಿದ್ದೀನಿ. ಫಸ್ಟು 9 ಚೈನ್ ಹಾಕಿದ್ದೆ ನಾನು. 9 ಚೈನ್ ಹಾಕಿದ್ರೆ ಮೇಲ್ಗಡೆ ಈ ಗ್ಯಾಪ್ ವೈಸು ಸ್ವಲ್ಪ ಚಿಕ್ಕದಾಗುತ್ತೆ. ಆವಾಗ ನಿಮಗೆ 7 ಚೈನ್ ಸಾಕಾಗುತ್ತೆ. 7 ಚೈನ್ ಹಾಕಿ ಇಲ್ಲಿ ಫಸ್ಟ್ ನಾಟ್ ಹಾಕಿದ್ವಲ್ಲ, ಆ ಕಡೆ 4 ಕಂಬ ಈ ಕಡೆ 4 ಕಂಬ ಬಿಟ್ಟು ನಾಟ್ ಹಾಕಿದ್ವಲ್ಲ, ಅಲ್ಲೇ ಹೋಗಿ ಒಂದು ನಾಟ್ ಹಾಕ್ಕೊಂಡು ನೆಕ್ಸ್ಟು ಈ ರೀತಿ ಬೀಡ್ ತೊಗೊಂಡಿದ್ದೀನಿ. ರೌಂಡು 3 mm ಪ್ಲೇನ್ ಗೋಲ್ಡ್ ಕಲರ್ ಬೀಡ್ ತೊಗೊಂಡಿದ್ದೀನಿ. ಬೀಡನ್ನ ಥ್ರೆಡ್ಗೆ ತೋರಿಸಿ ಫಸ್ಟ್ ಚೈನ್ ಕಾಣಿಸುತ್ತಲ್ಲ, ಕಂಬದ ಮೇಲೆ ಚೈನ್ಗಳು ಕಾಣಿಸುತ್ತಲ್ಲ, ಅದರೊಳಗಡೆ ಫಿಲ್ ಮಾಡ್ಕೊಂಡು ಹೋಗಬೇಕು. ಫ್ರೆಂಡ್ಸ್ ನಾನಿಲ್ಲಿ 15 ಡಬಲ್ ಕ್ರೋಶ ಹಾಕಿರೋದು. ನಾನಿಲ್ಲಿ ಬೀಡ್ಸ್ ಮಾತ್ರ 11 ಮಾತ್ರ ಬೀಡ್ಸ್ ತುಂಬಿಸಿರೋದು ನಾನು. ಇಲ್ಲಿ ನಾನು ಮಧ್ಯದಲ್ಲಿ ಒಂದೊಂದು ಸ್ಕಿಪ್ ಮಾಡಿದ್ದೀನಿ. ಒಂದು ಡಬಲ್ ಕ್ರೋಶನ ಸ್ಕಿಪ್ ಮಾಡಿ ಮುಂದೆ ನಾನು ಬೀಡ್ಸ್ ತೋರಿಸ್ಕೊಂಡು ಹೋಗಿರೋದು ನೋಡಿ. ಥ್ರೆಡ್ಗೆ ಬೀಡ್ ಹಾಕಿ ಒಂದು ಮನೆ ಸ್ಕಿಪ್ ಮಾಡಿ, ಎಲ್ಲಾದರೂ ಸರಿ, ನೀವು ಇಲ್ಲೇ ಅಂತಿಲ್ಲ, ಎಲ್ಲಾದರೂ ಒಂದು ಕಡೆ ಸ್ಕಿಪ್ ಮಾಡಿ ನಮಗೆ 11 ಬೀಡ್ಸ್ ಬರಬೇಕು. ಆ ರೀತಿ ಎಷ್ಟು ಬೇಕೋ ಅದಕ್ಕೆ ಅಷ್ಟು ಸ್ಕಿಪ್ ಮಾಡಿ. ನೀವು ಕಂಟಿನ್ಯೂಸ್ ಆಗಿ ಪೂರ್ತಿ ಬಿಟ್ಟು ಸ್ಕಿಪ್ ಮಾಡಿ ನೀವು ಬೀಡ್ಸ್ ತೋರಿಸೋ ಹೋಗಿಲ್ಲ. ಮಧ್ಯದಲ್ಲಿ ಒಂದು ಬಿಟ್ಟು ಬೀಡ್ ತೋರಿಸ್ಕೋಬೇಕಾಗುತ್ತೆ. ನೋಡಿ ನನಗಿಲ್ಲಿ 8 ಆಗಿದೆ, ಈಗ 9. ಫ್ರೆಂಡ್ಸ್ ನಾನು ಈ ರೀತಿ ಮಾಡೋದು ಆರ್ಚ್ ಫಿಲ್ ಮಾಡಿದ್ರೆ ತುಂಬ್ದಂಗೆ ಕಾಣಿಸುತ್ತೆ. ಬೀಡ್ಸ್ಗಳು ಅದೇ ರೀತಿ ನಾವು 15 ಬೀಡ್ ತೊಗೊಂಡ್ರೆ ನಮಗೆ ಅಲ್ಲಿ ಸೊಕ್ಕು ಬರುತ್ತೆ. ಮೇಲ್ಗಡೆ ಬೀಡ್ಸ್ ಹಾಕೋತೀವಲ್ಲ ಅಲ್ಲಿ ಬಂದು ಸೊಕ್ಕು ಬರುತ್ತೆ. ಅದಕ್ಕೋಸ್ಕರ ನಾನು ಅಷ್ಟು ಎಷ್ಟು 11 ಅಂದರೆ 4 ಸ್ಕಿಪ್ ಮಾಡಿದ್ರೆ ಅಲ್ಲಿ ನನಗೆ ಅಲ್ಲಿಗೆ 11 ಹಾಕ್ತೀನಿ. 11 ಹಾಕಿದ್ರೆ ನಿಮಗೆ ಬೀಡ್ಸಲ್ಲಿ ನೀಟಾಗಿ ಕುತ್ಕೊಳ್ಳುತ್ತೆ. ಈ ರೀತಿ ನೋಡಿ, ಈ ರೀತಿ ಬೀಡ್ಸ್ ಕುತ್ಕೊಳ್ಳುತ್ತೆ. ನೀವು 15 ಪೂರ ಫಿಲ್ ಮಾಡಿಬಿಟ್ರೆ ಅದು ಸೊಕ್ಕು ಬಂದಂಗೆ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಸ್ಕಿಪ್ ಮಾಡ್ಕೋತೀನಿ. ನೋಡಿ ಬೀಡ್ಸ್ಗೆ ನೋಡಿ ಬೀಡನ್ನ ಥ್ರೆಡ್ಗೆ ತೋರಿಸಿ ಫಸ್ಟ್ ಕಂಬದ ಚೈನ್ ರೀತಿ ಗ್ಯಾಪ್ ಕಾಣಿಸುತ್ತಲ್ಲ ಅಲ್ಲಿ ಹೋಗಿ ಒಂದು ಬೀಡು, 2 ಅದ್ರ ಪಕ್ಕದ ಕಂಬದಲ್ಲಿ ಮತ್ತೆ ನೀವೆಲ್ಲಾದರೂ ಸರಿ ಇಲ್ಲಿ ಸ್ಕಿಪ್ ಮಾಡಿ ಒಂದು ಕಂಬ ಸ್ಕಿಪ್ ಮಾಡಿ ನೆಕ್ಸ್ಟ್ ಅಲ್ಲಿ ಒಂದು ಬೀಡ್ ತೋರಿಸ್ಬೇಕು. ಫ್ರೆಂಡ್ಸ್ ಇಲ್ಲಿ 11 ಬೀಡ್ ಹಾಕಾಗಿದೆ. ನೆಕ್ಸ್ಟು 1 2 3 4 5 ಚೈನ್ ಹಾಕ್ಕೊಂಡಿದ್ದೀನಿ. 5 ಚೈನ್ ಹಾಕ್ಕೊಂಡು, ಯಾಕೆಂದರೆ ಇಲ್ಲಿ ಕಂಬ ಜಾಸ್ತಿ ಇರಲಿಲ್ವಲ್ಲ, ಗ್ಯಾಪ್ ವೈಸು ಕಡಿಮೆ ಆಗಿದೆ, ಅದಕ್ಕೋಸ್ಕರ 5 ಚೈನ್ ಅಷ್ಟೇ ಹಾಕ್ಕೊಂಡಿರೋದು. ನಾವಿಲ್ಲೆಲ್ಲ 7 ಚೈನ ಹಾಕಿರೋದು. ಇಲ್ಲಿ ಬಂದು 7 ಚೈನ್ ಹಾಕಿದ್ದೀವಿ. ಇದು ಡಿಸ್ಟೆನ್ಸ್ ಜಾಸ್ತಿ ಸಿಗುತ್ತೆ, ಅದಕ್ಕೋಸ್ಕರ ಇಲ್ಲಿ ಕಡಿಮೆ ಸಿಗುತ್ತೆ, ಅದಕ್ಕೋಸ್ಕರ 5 ಚೈನ್ ಹಾಕ್ಕೊಂಡು ಲಾಸ್ಟಿಗೆ ಎಂಡ್ ಮಾಡ್ಕೊತಿದ್ದೀನಿ. ಎಂಡ್ ಮಾಡಿಕೊಂಡು 2 ಚೈನ್ ಹಾಕಿ ಇದನ್ನು ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಿಕೊಂಡು ತಿಳ್ಕೊಳ್ಳೋಣ.
ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ ನೋಡಿ, ಪೂರಾ ಫಿನಿಶಿಂಗ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಫ್ರೆಂಡ್ಸ್ ಇದಕ್ಕೆ ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಕಾಣಿಸುತ್ತೆ. ನಾನು ಇಲ್ಲಿ ಕುಚ್ಚಿಗೆ 75 ಎಳೆ ದಾರ ತೊಗೊಂಡಿದ್ದೀನಿ, ಮತ್ತು ಮಧ್ಯದಲ್ಲಿ ಒಂದು ಬಾಲ್ ಹಾಕಿದ್ದೀನಿ. ಬಾಲ್ ಹಾಕಿ ಮತ್ತು ಕೆಳಗಡೆ ಕುಚ್ಚು ಕಟ್ಟಿದ್ದೀನಿ. ಈ ರೀತಿ ಕಾಣಿಸುತ್ತೆ. ನೀವು ಬೇಕು ಇಷ್ಟು ಲೆಂತ್ ಬೇಡ ನಮಗೆ ಕುಚ್ಚು ಅಂದರೆ ಮಾಮೂಲಿ ಶಾರ್ಟ್ ಕುಚ್ಚು ಹಾಕೋತೀವಲ್ಲ ಅದೇ ರೀತಿ ಹಾಕೋಬೋದು. ಫ್ರೆಂಡ್ಸ್ ಫಿನಿಶಿಂಗ್ ಬಂದು ಇಷ್ಟು ನೀಟಾಗಿ ಕಾಣಿಸುತ್ತೆ. ಫ್ರೆಂಡ್ಸ್ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.